ಕರ್ನಾಟಕ ಪಿಂಜಾರ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳ ವತಿಯಿಂದ ಸುದ್ದಿಗೋಷ್ಠಿ. ಸಿಂದಗಿ ನಗರದ ಖಾಸಗಿ ಕಾರ್ಯಾಲಯದಲ್ಲಿ ನದಾಫ್ ಪಿಂಜಾರ್ ಮನ್ಸೂರಿ ಸಂಘಗಳ ಮಹಾಮಂಡಳದ ನೂತನ ಮಾಧ್ಯಮ ಘಟಕದ ರಾಜ್ಯಾಧ್ಯಕ್ಷರಾಗಿ ಹಸನ್ ನದಾಫ್ ಅಂಜಳ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಹಾಮಂಡಳ ಅಧ್ಯಕ್ಷ ಡಾ ಅಬ್ದುಲ್ ರಜಾಕ್ ನದಾಫ್ ಆದೇಶ ಹೊರಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಹಸನ್ ನದಾಫ್ ಅಂಜಳ ಮಾತನಾಡಿ, ನಮ್ಮ ಸಮಾಜವೂ ಕೂಡ ಎಲ್ಲ ಸಮಾಜಕ್ಕಿಂತ ಮುಂಚೂಣಿಯಲ್ಲಿದೆ. ನಾನು 30 ವರ್ಷಗಳ ಕಾಲ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವ ಇದೆ. ನಮ್ಮ ಸಮಾಜದ ಹಲವು ಯುವಕರು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಪತ್ರಿಕಾ ಹಾಗೂ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ಸಾಹಿಗಳನ್ನು ಪ್ರೋತ್ಸಾಹ ನೀಡುತ್ತೇನೆ ಎಂದರು. ಸಿಂದಗಿ ನೂತನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಇಮಾಮ್ ಸಾಬ್ ನದಾಫ್ ಅವರನ್ನು ಮಹಾಮಂಡಳ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಖಾದರ್ ಅರಳಗುಂಡಗಿ, ಇಮಾಮ್ ನದಾಫ್, ಮಲಿಕ್ ಸಾಬ್ ಕೊರಬಾ, ನಬಿ ನದಾಫ್ ಹಾಗೂ ಮುಖಂಡರು ಭಾಗವಹಿಸಿದರು. ಪಂಚಾಯಿತಿ ಮಿತ್ರ ಪತ್ರಿಕೆಯ ಸಂಪಾದಕರಾಗಿದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಅಂಜಳ ಗ್ರಾಮದ ಒಂದು ಪುಟ್ಟಹಳ್ಳಿಯಲ್ಲಿ ಬೆಳೆದವರು. ಈ ಪತ್ರಿಕಾ ರಂಗದಲ್ಲಿ ಬಟ್ ನನ್ನ ಪತ್ರಿಕೆಯಲ್ಲಿ ಹಲವಾರು ಜನ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅದರ ಜೊತೆಗೇ ಮಾಧ್ಯಮದಲ್ಲಿ ಕೂಡ ನನ್ನ ಗೆಳೆಯರು ಸಂಪಾದಕರಾಗಿದ್ದಾರೆ, ಉನ್ನತ ಪತ್ರಕರ್ತರಾಗಿದ್ದಾರೆ, ದೃಶ್ಯ ಮಾಧ್ಯಮದಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅದೊಂದು ಸಣ್ಣ ಪತ್ರಿಕೆಯಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದವರು ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಇದರ ಜೊತೆಗೇ ನಮ್ಮ ನದಾಫ್ ಪಿಂಜಾರ್ ಸಮಾಜ ಅತ್ಯಂತ ಹಿಂದುಳಿದಿತ್ತು ಕರ್ನಾಟಕದಲ್ಲಿ. ಸುಮಾರು 20 ವರ್ಷದ ಕೆಳಗೆ ಹಾಜಿ ಇಬ್ರಾಹಿಂ ಸಾಬ್ ಅಂತ ಅವರು ನಮ್ಮ ಸಂಘಟನೆ ಹುಟ್ಟಾಕಿದ್ರು. ಅವರೊಂದಿಗೆ ಕೆಲಸ ಮಾಡಿದ ಅನುಭವದಿಂದ ಮತ್ತೆ ನಾನು ನಮ್ಮ ನದಾಫ್ ಪಿಂಜಾರ್ ಮನ್ಸೂರಿ ಸಂಘಟನೆಯಲ್ಲಿ ಕೆಲಸ ಮಾಡಲು ಭಾಗವಹಿಸಿದೆ. ಎಲ್ಲ ಸಂಘಟನೆಯರ ಜೊತೆಗೆ ನಾನು ಕಾರ್ಯಕರ್ತನಾಗಿ ಅವರು ಕರೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ನಡೀತಕ್ಕಂಥ ಇರ್ಬೋದು, ಮಾಧ್ಯಮದವರು ಇರ್ಬೋದು, ರಾಜಕಾರಣಿ ಇರ್ಬೋದು, ಉದ್ಯಮಿದಾರ ಇರ್ಬೋದು, ಅವರೆಲ್ಲರನ್ನ ಭೇಟಿಯಾಗಿ ಅವರೊಂದಿಗೆ ಒಳ್ಳೆಯ ವಿಷಯ ಸಂದೇಶಗಳನ್ನು ಸಂಪರ್ಕಿಸಿ ಪಡೆದ ಅನುಭವವೂ ಉಂಟು. ದೂರದಲ್ಲಿ ಕಲ್ಲಿನ ಕೋಟೆ ಎಂಬ ಪತ್ರಿಕೆ ದಿನಪತ್ರಿಕೆ ಮಾಡಿದ್ದಾರೆ. ಆಮೇಲೆ ಇವರು ಆಮನ್ಕೊಳ್ಳಿಗೆ ನದಾಫ್ ಅವರು ಕೂಡ ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಮಧುಕವಿ ಅಂತ ಅವರು ದಿನಪತ್ರಿಕೆ ಇದೆ. ಹೀಗೆ ಹಲವಾರು ಪತ್ರಿಕಾ ರಂಗದಲ್ಲಿ ನಮ್ಮ ಸ್ನೇಹಿತರು ಹಿರಿಯರಿದ್ದಾರೆ. ಸೊ ಅವರನ್ನ ಎಲ್ಲರನ್ನ ಒಗ್ಗೂಡಿಸಿ ನಾವು ಸಮಾಜಕ್ಕಾಗಿ ಸೇವೆ ಸಲ್ಲಿಸಬೇಕಂತ ನನ್ನೊಂದು ಆಸೆ ಇದೆ. ಇವರು ಕೊಟ್ಟಂಥ ಅಧಿಕಾರ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆಯೋ ನನಗೆ ಗೊತ್ತಿಲ್ಲ, ಗುರುತಿಸಿಕೊಂಡಾರ. ಆದರೂ ಕೂಡ ಮಾಧ್ಯಮ ಸ್ನೇಹಿತರು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳ ಪಕ್ಷಭೇದ ಮರೆತು ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕಂತ ಈ ಮಾಧ್ಯಮ ಮಿತ್ರರಲ್ಲೇ ನನ್ನ ಕಳಕಳಿಯ ಮನವಿ ಇರ್ತೇನೆ, ಬೇಡಿಕೊಳ್ತೇನೆ. ಕಾರಣ ಏನಂದ್ರೆ ಈ ಹಲವಾರು ಸಂಘಟನೆಗಳು ಅವರವರ ಮನಸ್ಸುಗಳು ಒಡಕಾಗಿದ್ದಾವೆ. ಈ ಎಲ್ಲರನ್ನ ಹಿರಿಯರನ್ನ ಒಗ್ಗೂಡಿ ಸೇವೆಗಾಗಿ ದುಡಿಬೇಕೆಂಬುದೇ ನಮ್ಮ ಆಸೆ ಇದೆ. ಈ ಒಂದು ಅಧಿಕಾರ ಇವರು ನನಗೆ ಹಸ್ತಾಂತರ ಮಾಡಿದಾರ. ಈ ನಿಭಾಯಿಸುವ ಶಕ್ತಿ ಮತ್ತು ಸಹಕಾರ ನಮ್ಮ ಸಮಾಜದ ಬಂಧುಗಳಿಗೂ ನನ್ನ ಸಹಕಾರ ಇರಲಿ. ಆಮೇಲೆ ನಾ ಏನು ತಪ್ಪು ಮಾಡಿದ್ರು ನನಗೆ ಮಾರ್ಗದರ್ಶಕರಾಗಿರ್ಬೇಕು. ನಾವು ಪತ್ರಕರ್ತರಾದರೂ ಕೂಡ ವಿದ್ಯಾರ್ಥಿಗಳಿದ್ದಂಗೆ ಎಲ್ಲಾದ್ರೂ ಎಡಬಹುದು. ಸೊ ಎಡೆಯುವುದಲ್ಲಿ ನೀನು ಹಿಂಗೆ ತಪ್ಪು ಮಾಡ್ತಾ ಇದೆಯಪ್ಪ, ಇಂಥ ಸಂಘಟನೆಗೆ ಇದ್ದು ಹಿಂಗೆ ಮಾಡಿ ಅಂತ ಹೇಳ್ಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ತೀನಿ. ಜೊತೆಗೆ ನನ್ನ ಮಿತ್ರರು ಕೈ ಜೋಡಿಸಿ ಈ ರಾಜ್ಯ ಮಟ್ಟದ ಒಂದು ಪತ್ರಿಕಾ ರಂಗ ಘಟಕ ಬೆಳೆಸೋಣ, ತಮ್ಮೆಲ್ಲರ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಮತ್ತೊಂದು ಸಲ ಕಳಕಳಿ ಮನವಿ ಮಾಡ್ತೀನಿ. ಆಮೇಲೆ ಅಧ್ಯಕ್ಷರಾಗಿ ನನಗೆ ಅಧಿಕಾರ ಹಸ್ತಾಂತರ ಮಾಡಿ ಸಲುವಾಗಿ ರಾಜ್ಯ ಕರ್ನಾಟಕ ನದಾಫ್ ಪಿಂಜಾರ್ ಮನ್ಸೂರಿ ಮಹಾಮಂಡಳ ರಾಜ್ಯ ಅಧ್ಯಕ್ಷರಿಗೂ ಮತ್ತು ಈ ಘಟಕದ ರಾಜ್ಯದ ಎಲ್ಲ ಘಟಕಗಳ ಪದಾಧಿಕಾರಿಗಳಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ದೇವರು ಅವರಿಗೆ ಶಾಂತಿ, ಸಹಕಾರ, ನೆಮ್ಮದಿ, ಆರೋಗ್ಯ ಕೊಡಲೆಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ.